ಡೇಟಿಂಗ್ ನೆಪದಲ್ಲಿ ಕಳ್ಳತನ ಮಾಡ್ತಾ ಇದ್ದ ಪ್ರೇಮಿಗಳು ಅರೆಸ್ಟ್ ಆಗಿದ್ದಾರೆ. ಕವಿಪ್ರಿಯ ಹರ್ಷವರ್ಧನ್ ಎಂಬ ಪ್ರೇಮಿಗಳ ಬಂಧನ ಆಗಿದೆ. ಆಪ್ಗಳ ಮೂಲಕ ಲಕ್ಷಾಂತರ ರೂಪಾಯಿ ಸಾಲವನ್ನ ಮಾಡಿಕೊಂಡಿದ್ರು. ಮಾಡಿದ ಸಾಲವನ್ನ ತೀರಿಸೋದಕ್ಕೆ ಈ ಪ್ರೇಮಿಗಳು ಕಳ್ಳತನದ ದಾರಿ ಹಿಡಿದಿದ್ರು. ಹ್ಯಾಪನ್ ಆಪ್ನಲ್ಲಿ ಫೋಟೋ ಹಾಕಿ ಯುವಕರಿಗೆ ಬಲೆ ಬೀಸ್ತಾ ಇದ್ಲು ಕವಿಪ್ರಿಯ. ಪ್ರಿಯಕರನ ಪ್ಲಾನ್ನಂತೆ ಕವಿಪ್ರಿಯ ಯುವಕರಿಗೆ ಬಲೆ ಬೀಸಿ ಅವರನ್ನು ಭೇಟಿಯಾಗೋದು, ಭೇಟಿಯ ವೇಳೆ ಅವರ ಬಳಿ ಇದ್ದಂತಹ ಚಿನ್ನ ನಗದನ್ನ ದೋಚಿ ಎಸ್ಕೇಪ್ ಆಗೋದು, ಇದೇ ಕಾಯಕ ಆಗಿತ್ತು ಈಕೆಗೆ. ಈಕೆ ತನ್ನ ಪ್ರಿಯಕರ ಹರ್ಷವರ್ಧನ್ ಸೂಚನೆಯ ಮೇರೆಗೆ, ಆತ ಹಾಕಿದಂತಹ ಪ್ಲಾನ್ನ ಮೇರೆಗೆ ಎಲ್ಲವನ್ನ ಕೂಡ ಮಾಡ್ತಾ ಇದ್ಲು. ಇದೇ ರೀತಿ ಯುವಕನೋರ್ವನಿಗೆ ವಂಚಿಸುವಂತಹ ಸಂದರ್ಭದಲ್ಲಿ ತಗಲಾಕೊಂಡಿದ್ದಾರೆ. ತಂದೆ ಮೇಲೆ ಹಲ್ಲೆ ಮಾಡಿದ್ದ ವ್ಯಕ್ತಿಯ ಹತ್ಯೆಯನ್ನ ಮಗ ಮಾಡಿದ್ದಾನೆ. ತನ್ನ ತಂದೆ ಮೇಲೆ ಅಟ್ಯಾಕ್ ಮಾಡ್ದ ಅನ್ನೋ ಕಾರಣಕ್ಕೋಸ್ಕರ ವ್ಯಕ್ತಿಯನ್ನೇ ಇಲ್ಲಿ ಮಗ ಕೊಲೆ ಮಾಡಿರುವುದು. ಬೆಂಗಳೂರಿನ ಚಿಕ್ಕಜಾಲದಲ್ಲಿ ನಾರಾಯಣ ಸ್ವಾಮಿಯ ಹತ್ಯೆಯಾಗಿದೆ. ಆರೋಪಿ ಅಜಯ್ನನ್ನ ಈಗಾಗಲೇ ಅರೆಸ್ಟ್ ಕೂಡ ಮಾಡಲಾಗಿದೆ. ತಂದೆ ಮುನಿವೆಂಕಟಪ್ಪ ಮತ್ತು ನಾರಾಯಣ ಸ್ವಾಮಿಯ ನಡುವೆ ಗಲಾಟೆ ಆಗ್ತಿತ್ತಂತೆ. ಈ ವೇಳೆ ನಾರಾಯಣ ಸ್ವಾಮಿ ಮುನಿವೆಂಕಟಪ್ಪ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದರಿಂದ ಕೋಪಗೊಂಡಂತಹ ಮುನಿವೆಂಕಟಪ್ಪ ಮಗ ಅಜಯ್ ನಾರಾಯಣ ಸ್ವಾಮಿಯ ಮೇಲೆ ಹಲ್ಲೆ ಮಾಡಿದ್ದಾನೆ. ತೀವ್ರ ಹಲ್ಲೆಗೊಳಗಾದಂತಹ ನಾರಾಯಣ ಸ್ವಾಮಿ ಆಸ್ಪತ್ರೆ ಪಾಲಾಗ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಾರಾಯಣ ಸ್ವಾಮಿ ಸಾವನ್ನಪ್ಪಿದ್ದಾರೆ. 25,000ಕ್ಕೂ ಅಧಿಕ ಶಾಲೆಗಳನ್ನು ಮುಚ್ಚಲು ಸರ್ಕಾರ ಮುಂದಾಯಿತಾ? ಸರ್ಕಾರದ ನಡೆಯನ್ನ ಖಂಡಿಸಿ ಎಐಡಿಎಸ್ಒ ಸಂಘಟನೆಯಿಂದ ಪ್ರತಿಭಟನೆ. ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಪಬ್ಲಿಕ್ ಶಾಲೆಗಳ ಹೆಸರಿನಲ್ಲಿ ಸರ್ಕಾರಿ ಶಾಲೆಯನ್ನ ಮುಚ್ಚುತ್ತಾ ಇದ್ದಾರೆ. ಕೆಪಿಎಸ್ ಶಾಲೆಗಳ ವಿಲೀನದ ಹೆಸರಿನಲ್ಲಿ ಬೀಗ ಹಾಕ್ತಿದ್ದಾರೆ ಅಂತ ಹೇಳಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಿನಿಸ್ಟರ್ ಹೇಳ್ತಾ ಇದ್ದಾರೆ, ತಲೆಹರಟೆಗಳು ಮಾತಾಡ್ತಾ ಇದ್ದಾರೆ ಕೆಪಿಎಸ್ ಶಾಲೆ ವಿರುದ್ಧ ಅಂತ ಹೇಳಿ. ತಲೆಹರಟೆ ಯಾರು ಮಾಡ್ತಾ ಇದ್ದಾರೆ ಸರ್? ಈ ದೇಶದ, ಈ ರಾಜ್ಯದ ವಿದ್ಯಾರ್ಥಿಗಳು ಒಂದು ಸರ್ಕಾರಿ ಶಾಲೆನೂ ಮುಚ್ಚಬೇಡಿ ಅಂತ ಅನ್ನೋದು ನಿಮಗೆ ತಲೆಹರಟೆ ಆದ್ರೆ ನಾವು ನಿಮ್ಮ ತಲೆಹರಟೆ ಕಂಟಿನ್ಯೂ ಮಾಡ್ತೀವಿ. ನಾವು ಸರ್ಕಾರಿ ಶಾಲೆನ ಡಿಮ್ಯಾಂಡ್ ಮಾಡೋದು ನಿಮಗೆ ತಲೆಹರಟೆ ಆದ್ರೆ ನಾವು ತಲೆಹರಟೆ ಮಾಡ್ತೀವಿ. ಇವತ್ತು ನೂರಾರು ಜನ ವಿದ್ಯಾರ್ಥಿಗಳು ಬೆಂಗಳೂರಲ್ಲಿ ಸೇರಿದ್ದಾರೆ ಸರ್. ಚನ್ನಪಟ್ಟಣದ ಆರ್ಡರ್ ಆಲ್ರೆಡಿ ಬಂದಿದೆ. 100 ಶಾಲೆ 100 ಮಕ್ಕಳು 80 ಮಕ್ಕಳು ಇರೋಂಥ ಶಾಲೆನ ಇದು ಮ್ಯಾಗ್ನೆಟ್ ಹೀರ್ಕೊಳ್ಳುತ್ತಂತೆ. ಯಾವ್ದು ಸರ್ ಮಾತಾಡ್ತಾರೆ ಇವರು? 6,000 KPS ಅಂತ ಹೇಳಿ ದೊಡ್ಡದಾಗಿ ಮಾತಾಡ್ಕೊಂಡು 40,000 ಶಾಲೆ ಮುಚ್ತಾರೆ ಅಂದ್ರೆ ನಾವು ತಲೆಹರಟೆ ದೊಡ್ಡದಾಗೆ ಮಾಡ್ತೀವಿ ಸರ್. ದೊಡ್ಡದಾಗೆ ತಲೆಹರಟೆ ಮಾಡ್ತೀವಿ. ಇವತ್ತು AIDSO